ನೂತನ ಮುಖ್ಯ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣೋತ್ಸವ ಕಾರ್ಯಕ್ರಮಕ್ಕೆ ನೀವು ಕ್ಷಣಗಳಲ್ಲಿ ಆರಂಭವಾಗಿದೆ. ಲೋಕಭವನದಲ್ಲಿ ಬಹುತೇಕ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಈಗಾಗಲೇ ಡಿ.ಕೆ. ಸುರೇಶ್ ಅವರು ಈಗ ಪ್ರಮಾಣೋತ್ಸವ ಕಾರ್ಯಕ್ರಮದ ವೇದಿಕೆಯನ್ನು ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ನಾವು ನೋಡ್ತಾ ಇರುವಂತಹ ಮುಖ್ಯ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಒಟ್ಟು 9 ಸ್ಥಾನಗಳ ಒಟ್ಟು 11 ಸ್ಥಾನಗಳನ್ನ ಏನು ಸೀಟಿಂಗ್ ವ್ಯವಸ್ಥೆ ಮಾಡಿದ್ರೆ ಮೊದಲನೇ ರಾಜ್ಯಪಾಲ ಸ್ಥಾನ ಕೊಡಲಾಗಿದೆ ಮತ್ತು ಎಡಗಡೆ ಏನು ಡಿ.ಕೆ. ಶಿವಕುಮಾರ್ ಅವರಿಗೆ ಬಲಗಡೆ ಸಿದ್ದರಾಮಯ್ಯ ಸೀಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು ಆ ಒಂದು ಸ್ಥಾನದಲ್ಲಿ ಬೇರೆ ರಾಜ್ಯಗಳ ಕೇರಳ ಇರಬಹುದು, ಏನು ತೆಲಂಗಾಣ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಸಹ ಸೀಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿ ಎಡಭಾಗದಲ್ಲಿ ಏನು ವೇದಿಕೆಯ ಬಲಭಾಗದಲ್ಲಿ ಪ್ರಮಾಣೋತ್ಸವ ಸ್ವೀಕಾರ ಮಾಡುವಂತಹ ಸಚಿವರುಗಳ ಅವರಿಗೆ ಯಾರೋ ಪ್ರಮಾಣೋತ್ಸವ ಸ್ವೀಕಾರ ಮಾಡ್ತಾರೆ. ಡಿ ಪಾಟೀಲ್ ಇರ್ಬೋದು, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಡಿಸಿಎಂ ಆಗುವಂತಹ ಪರಮೇಶ್ವರ್ ಸಹಿತ ಒಟ್ಟು 12 ಸೀಟ್ಗಳ ವ್ಯವಸ್ಥೆ ಮಾಡಿದ್ರೆ ವೇದಿಕೆಯ ಎಡಭಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ರಾಹುಲ್ ಗಾಂಧಿ ಹಲವರಿಗೆ ಸೀಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ವೇದಿಕೆಯ ಮುಂಭಾಗದಲ್ಲಿ ವಿಶೇಷವಾಗಿ ವೇದಿಕೆಯ ಮೊದಲ ಎರಡು ಸಾಲುಗಳನ್ನ ವಿಶೇಷ ಅತಿಥಿಗಳಿಗೆ ಮಾಜಿ ಪ್ರಧಾನಿ ದೇವೇಗೌಡ ಇರಬಹುದು ಅಥವಾ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ವಿವಿಧ ಮಠಾಧೀಶಗಳಿಗೆ ಮತ್ತು ಹಿರಿಯ ಗಣ್ಯರಿಗೆ ಯಡಿಯೂರಪ್ಪ ಆದಿಯಾಗಿ ಇಲ್ಲಿ ಸೀಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಉಳಿದಂತೆ ಎಡಭಾಗದಲ್ಲಿ ಆ ವೇದಿಕೆಯ ಎಡಭಾಗ ಬರುತ್ತೆ, ಎಡಭಾಗದಲ್ಲಿ ವಿವಿಧ ಗಣ್ಯರು, ಇಂಡಸ್ಟ್ರಿಯಲಿಸ್ಟ್ಗಳು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮತ್ತು ಸಚಿವರ ಪ್ರಮಾಣ ಸ್ವೀಕಾರ ಮತ್ತು ಅವರ ಕುಟುಂಬ ಸದಸ್ಯರಿಗೆ ವೇದಿಕೆಯ ಎಡಭಾಗದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದರ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರುವಂತೆ ಈ ವೇದಿಕೆ ಮುಂಭಾಗದಲ್ಲಿ ವಿವಿಧ ಫಿಲ್ಮ್ ಸ್ಟಾರ್ಗಳಿರ್ಬೋದು ಅವರ ಕುಟುಂಬ ಸದಸ್ಯರಿಗೆ ಮತ್ತು ಸಿಂಗರ್ಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದಾದ ನಂತರ ಶಾಸಕರಿಗೆ ಮತ್ತು ರಾಜಭವನದ ಅತಿಥಿಗಳಿಗೆ ಅದು ಹಿಂದೆ ನೌಕರರಿಗೆ ಅವಕಾಶ ಕಲ್ಪಿಸಲಾಗಿದೆ. ಅದ್ರ ಹಿಂದೆ ಉಳಿದಂತೆ ಅಲ್ಲಿ ಸಾರ್ವಜನಿಕರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇಡೀ ಲೋಕಭವನವನ್ನ ಕನ್ನಡ ಬಾವುಟದ ರೈತ ಮತ್ತು ಎಲ್ಲೋ ವ್ಯವಸ್ಥೆ ಮಾಡಲಾಗಿದೆ. ಈ ಕೆಲವು ಆಗಿನಲ್ಲಿ ಈ ಒಂದು ಲೋಕಭವನದ ರಾಜ್ಯ ಸುತ್ತಲೂ